ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣನು ಜ್ಞಾನವನ್ನು ಉಪದೇಶವನ್ನು ಮಾಡ್ತಾ ಇದ್ದ. ಹೇ ಅರ್ಜುನ, ಆತ್ಮಜ್ಞಾನವೆಂಬ ಯೋಗವನ್ನು ಸಂಪಾದಿಸಿ ಫಲೇಚ್ಛೆಯನ್ನು ತೊರೆದು ಕರ್ಮಾಚರಣೆ ಮಾಡುವವರಿಗೆ ಶಾಂತಿಯು ಜಯಮಾಲೆಯನ್ನು ಹಾಕಿ ವರಿಸುವಳು. ಆತ್ಮಜ್ಞಾನವೆಂಬ ಯೋಗವನ್ನು ಯಾರು ಸಂಪಾದನೆ ಮಾಡ್ತಾರಲ್ಲ ಅವರಿಗೆ, ಫಲೇಚ್ಛೆಯನ್ನು ತೊರೆದು ಕರ್ಮಾಚರಣೆ ಮಾಡುವವರಿಗೆ ಶಾಂತಿಯು ಲಭಿಸ್ತದೆ ಅನ್ನುವ ಮಾತನ್ನು ಇಲ್ಲಿ ಕೃಷ್ಣನು ಹೇಳ್ತಾ ಇದ್ದಾನೆ. ಯೋಗಿಯಲ್ಲದವರು ವಿಷಯಾಭಿಲಾಷೆಯಿಂದ ಕರ್ಮವೆಂಬುವ ಹಗ್ಗದಿಂದ ಫಲಭೋಗವೆನ್ನುವ ಗೂಟಕ್ಕೆ ಕಟ್ಟಿಸಿಕೊಂಡು ಬದ್ಧಿತರಾಗುವರು. ಯೋಗಿಯಲ್ಲದವರು ಏನು ಮಾಡ್ತಾರೆ? ವಿಷಯದ ಅಭಿಲಾಷೆಯಿಂದ, ವಿಷಯ ಇಚ್ಛೆಯಿಂದ, ಕರ್ಮವೆಂಬುವ ಹಗ್ಗದಿಂದ, ಅಂದರೆ ವಿಷಯ ಸುಖವನ್ನು ಪಡಿಬೇಕು ಅಂದರೆ ಏನು ಮಾಡ್ತಾರೆ? ಅವರು ಹೆಚ್ಚು ಹೆಚ್ಚು ಕರ್ಮಗಳನ್ನು ಮಾಡ್ತಾರೆ. ಆ ಕರ್ಮವನ್ನು ಮಾಡೋದ್ರಿಂದ ಅವ್ರಿಗೆ ಏನಾಗ್ತಾರೆ? ಫಲಭೋಗವೆನ್ನುವ ಗೂಟಕ್ಕೆ ಕಟ್ಟಿಸಿಕೊಂಡು ಬದ್ಧಿತರಾಗುವರು. ಈ ಫಲಭೋಗಗಳನ್ನ ನಾನು ಅನುಭವಿಸ್ಬೇಕು ಅಂತೇಳಿ ಅವರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಫಲಾಶೆಯುಳ್ಳವರು ಕರ್ಮವನ್ನು ಆಚರಿಸುವಂತೆಯೇ ಯೋಗಿಗಳು ಸಹ ಅಭಿಮಾನವನ್ನು ತೊರೆದು ಕರ್ಮವನ್ನು ಆಚರಿಸುವರು. ಫಲದ ಇಚ್ಛೆ ಇರುವವರು ಕರ್ಮವನ್ನು ಆಚರಿಸ್ತಾರೆ. ಅದೇ ಥರ ಯೋಗಿ ಜನರು ಕರ್ಮದ ಫಲಾಪೇಕ್ಷೆ ಇಲ್ಲದೆಯೇ ನಿಷ್ಕಾಮ ಕರ್ಮರಾಗಿ ಅವರೂ ಕೂಡ ಕರ್ಮವನ್ನು ಆಚರಿಸ್ತಾರೆ. ಇಬ್ಬರೂ ಕರ್ಮವನ್ನು ಮಾಡ್ತಾರೆ. ಭೋಗದ ಇಚ್ಛೆ ಇರುವವನು ಬಂಧನಕ್ಕೆ ಒಳಗಾಗ್ತಾನೆ. ಭೋಗತ್ಯಾಗವನ್ನು ಮಾಡಿದವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಆದರೆ ನಾನು ನನ್ನದೆಂಬ ಭಾವನೆಯನ್ನು ಬಿಟ್ಟಿರುವುದರಿಂದ ಅವರಿಗೆ ತ್ಯಾಗದ ಫಲವು ಲಭಿಸುವುದು. ಇಂತಹ ಮಾನವರು ನೋಡಿದ ಕಡೆಯಲ್ಲೆಲ್ಲ ಸುಖದ ಸಾಮ್ರಾಜ್ಯವೇ ಗೋಚರಿಸುವುದು. ಯಾರು ಫಲೇಚ್ಛೆಯನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡ್ತಾರೋ ಅವರಿಗೆ ಎಲ್ಲಿ ನೋಡಿದ್ರೂ ಸುಖದ ಸಾಮ್ರಾಜ್ಯವೇ ಕಾಣ್ತದೆ. ಎಲ್ಲಿ ನೋಡಿದ್ರೂ ಸುಖವೇ ತಾಂಡವಾಡ್ತಾ ಇರೋದು ಅವ್ರಿಗೆ ಗೋಚರವಾಗುತ್ತೆ. ಈ ರೀತಿಯಲ್ಲಿ ಜ್ಞಾನವು ಮೂರ್ತಿವತ್ತಾಗಿರುವ ಮಾನವನು ಸ್ವಾತ್ಮಬೋಧೆಯಿಂದ ರಂಜಿಸುವನು. ಯಾರಲ್ಲಿ ಈ ಜ್ಞಾನ ಮೂರ್ತಿವತ್ತರಾಗಿರುವಂತಹ ಜ್ಞಾನಿಗಳು ಎಲ್ಲೆಲ್ಲಿ ತಿರುಗಾಡ್ತಾರೆ ಅವರೆಲ್ಲ ಈ ಸ್ವಾತ್ಮ ಬೋಧನೆಯಿಂದ ರಂಜಿತರಾಗಿ ಕಾಣ್ತಾರೆ. ಅಂದರೆ ಆತ್ಮಸುಖದಿಂದ ಅವರು ಬಹಳ ಸುಖವಾಗಿ ಇರ್ತಾರೆ. ಫಲೇಚ್ಛೆಯನ್ನು ಧರಿಸದೆ ಕರ್ಮವನ್ನು ಆಚರಿಸುವವನು 9 ದ್ವಾರಗಳಿಂದ ಕೂಡಿರುವ ಶರೀರದಲ್ಲಿ ಇರುತ್ತಿದ್ದರೂ ದೇಹಭಾವರಹಿತನಾಗಿರುವನು. ಹೇ ಅರ್ಜುನ, ಫಲೇಚ್ಛೆಯನ್ನು ತೊರೆದು ಕರ್ಮವನ್ನು ಆಚರಿಸುತ್ತಿದ್ದರೂ ಆತನು ಅಕರ್ತನಾಗಿಯೇ ಇರುವನು. ಪರಮೇಶ್ವರನು ಜಗತ್ತಿಗೆ ಆದಿಬೀಜನಾಗಿದ್ದರೂ ಅಲಿಪ್ತನಾಗಿರುವುದರಿಂದ ಅಕರ್ತನೆಂದೇ ಸಿದ್ಧವಾಯಿತು. ಪರಮಾತ್ಮನಿಂದಲೇ ಎಲ್ಲವೂ ಉದಿತವಾಗಿರ್ತಕ್ಕಂಥದ್ದು. ಆದರೆ ಅವನು ಅಲಿಪ್ತನಾಗಿರೋದ್ರಿಂದ ಏನಾಯಿತು? ಅವನು ಅಕರ್ತ ಅಂತ ಸಿದ್ಧವಾಯಿತು. ಪರಮಾತ್ಮ ನಾನು ಯಾವುದಕ್ಕೂ ಕರ್ತನಲ್ಲ ಅಂತ. ಒಂದು ಮನೆ ತುಂಬ ಬೆಳಕಿದೆ, ಆ ಮನೆಗೆಲ್ಲ ಬೆಳಕು ಆ ಲೈಟ್ ಬೆಳಕಿಂದನೇ ಬರ್ತಾ ಇದೆ ಎಲ್ಲ. ಆದರೆ ಅದು ಅಲಿಪ್ತವಾಗಿದೆ. ನಾನು ಮಾಡಿದೆ ಅನ್ನೋ ಕರ್ತೃತ್ವ ಭಾವ ಇಲ್ಲದೆ ಇರೋದ್ರಿಂದ ಅದು ಅಲಿಪ್ತವಾಗಿದೆ. ಇಲ್ಲಿ ಕರ್ತೃತ್ವ ಭಾವ ಅದನ್ನು ಅಂಟೋದಿಲ್ಲ. ಅದರಿಂದ ಆ ಬೆಳಕಿಗೆ ಏನಾಯಿತು? ಅಕರ್ತ ಅಂತ ಹೆಸರಾಯಿತು. ಈ ರೀತಿಯಲ್ಲಿ ಜಗತ್ತಿಗೆ ಕಾರಣಕರ್ತನಾದ ಪರಮಾತ್ಮ ಅಲಿಪ್ತನಾಗಿರೋದ್ರಿಂದ ಅವನು ಅಕರ್ತ ಅನ್ನಿಸ್ಕೊಳ್ತಾನೆ. ಆತನು ಮಾಯೋಪಾದಿಯಿಂದ 3 ಲೋಕಗಳನ್ನು ಸೃಷ್ಟಿಸುವುದರ ಕರ್ತನೆಂಬಂತೆ ತೋರಿದರೂ ಕರ್ಮ ಸಂಬಂಧವು ಹತ್ತದೆ ನಿರ್ಲಿಪ್ತನಾಗಿ ಉದಾಸೀನತೆಯಿಂದ ಇರುವನು. ಮಾಯೆಯ ಉಪಾದಿಯಿಂದ 3 ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಪರಮಾತ್ಮನ ಆ ಚೈತನ್ಯವನ್ನು ಪಡೆದುಕೊಂಡಂತಹ ಮಾಯಾಶಕ್ತಿಯು ಜಗತ್ತಾಗಿ ತೋರ್ಪಡ್ತಾಳೆ. ಆ ಜಗತ್ತಾಗಿ ತೋರ್ಪಟ್ಟರೂ ಕೂಡ ಮಾಯೆ ಇದು ಪರಮಾತ್ಮನ ಚೈತನ್ಯ ಶಕ್ತಿಯಿಂದ, ಪರಮಾತ್ಮನ ಚೈತನ್ಯದಿಂದ ಜಗತ್ತಾಗಿ ಕಾಣಬಂದರೂ ಕೂಡ ಇಲ್ಲಿ ಪರಮಾತ್ಮ ಅಲಿಪ್ತನಾಗಿರ್ತಾನೆ. ಆತನ ವೃತ್ತಿಯು ಕರ್ಮ ಸಂಬಂಧಗೊಳ್ಳದೆ ತಟಸ್ಥವಾಗಿರುವುದರಿಂದ ಯೋಗ ನಿದ್ರೆಗೆ ಭಂಗ ಬರುವುದಿಲ್ಲ. ಆತನಿಗೆ ಕರ್ತೃತ್ವ ದೋಷವು ಅಂಟದ್ದರಿಂದ ಪಾಂಚಭೌತಿಕವಾದ ವಿಚಿತ್ರ ಜಗತ್ತನ್ನು ದಾಟಿಸುವನು. ವಾಸುದೇವನು ಸಚರಾಚರ ರೂಪವಾದ ಜಗತ್ತಿನಲ್ಲಿ ಇರುತ್ತಿದ್ದರೂ ಕಿಂಚಿತ್ತಾದರೂ ತನ್ನ ನಿಜಭಾವವನ್ನು ತೋರಿಸನು. ಸೃಷ್ಟಿಕರ್ತನಾದ ಆತನಿಂದಲೇ ಜಗತ್ತಿನ ಸರ್ವಜೀವರು ಜನಿಸಿ ನಾಶವಾಗುತ್ತಿದ್ದರೂ ಆತನು ಅದರ ಸಂಬಂಧವನ್ನು ಎಳ್ಳಷ್ಟು ಪಡೆಯದೆ ಅಲಿಪ್ತನಾಗಿರುವನು ಅಂತ ಇಲ್ಲಿ ಕೃಷ್ಣನು ವಿಚಾರವನ್ನು ತಿಳಿಸ್ತಾ ಇದ್ದಾನೆ.
ಪುಣ್ಯ ಪಾಪಗಳೆಲ್ಲ ಒಂದುಗೂಡಿ ನಾಲ್ಕು ಕಡೆಯಿಂದ ಬಂದು ಮುತ್ತುತ್ತಿದ್ದರೂ ಆತನು ಮಾತ್ರ ಅವುಗಳ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ಪುಣ್ಯ ಪಾಪಗಳಿಗೆ ಸಾಕ್ಷಿಯಾಗಿರುವವನಿಗೆ ಆರೋಪವು ಬರುವುದಾದರೂ ಹೇಗೆ? ಆತನು ದೇಹ ಸಂಘದಿಂದ ನಿರಂತರವೂ ಆಟವಾಡುತ್ತಿದ್ದರೂ ಆತನ ಅಮೂರ್ತತ್ವವಾಗಲಿ ನಿರ್ಗುಣತ್ವವಾಗಲಿ ಕೆಡುವುದಿಲ್ಲ. ಆದರೆ ಅಜ್ಞಾನಿಗಳಾದ ಮೂಢರು ತಿಳಿವಿಲ್ಲದೆ ಆತನು ವಿಶ್ವವೆಲ್ಲವನ್ನೂ ನಿರ್ಮಾಣ ಮಾಡುವನೆಂತಲೂ ಪಾಲಿಸುವನೆಂತಲೂ ಕಡೆಯಲ್ಲಿ ಸಂಹರಿಸುವನೆಂತಲೂ ತಿಳಿಯುವರು. ಏನು ಮಾಡ್ತೀವಿ? ಪರಮಾತ್ಮ ಸೃಷ್ಟಿನೂ ಮಾಡ್ತಾನೆ, ಸ್ಥಿತಿಯಾಗಿಯೂ ಇಡ್ತಾನೆ, ನಿರ್ಮಾಣ ಮಾಡ್ತಾನೆ ಮತ್ತು ಪಾಲಿಸ್ತಾನೆ ಮತ್ತು ಕಡೆಯಲ್ಲಿ ಸಂಹಾರ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವನ್ನು ಪರಮಾತ್ಮನೇ ಮಾಡ್ತಾನೆ ಅಂತ ನಾವು ಪರಮಾತ್ಮನ ಮೇಲೆ ಆರೋಪವನ್ನು ಮಾಡ್ತೀವಿ. ಆದರೆ ಅವನು ಅಲಿಪ್ತನಾಗಿದ್ದಾನೆ, ಎಲ್ಲದರಲ್ಲಿಯೂ ತಟಸ್ಥನಾಗಿರ್ತಾನೆ. ಇದೆಲ್ಲವೂ ಮತ್ತೆ ಹೇಗೆ ನಡೀತದೆ ಅಂದರೆ, ಆ ಪರಮಾತ್ಮನ ಚೈತನ್ಯ ಶಕ್ತಿಯನ್ನು ಪಡ್ಕೊಂಡಂಥ ಮಾಯೆ ಮಾರ್ಪಾಡನ್ನು ಹೊಂದುತ್ತಾ ಇರ್ತದೆ, ಬದಲಾವಣೆಯನ್ನು ಹೊಂದುತ್ತಾ ಇರ್ತದೆ. ಇದು ಸೃಷ್ಟಿ ಸ್ಥಿತಿ ಪ್ರಳಯಗಳಾಗಿ ಗೋಚರಿಸ್ತಾ ಇರ್ತದೆ. ಹೊರತು ಪರಮಾತ್ಮನಲ್ಲಿ ಯಾವುದನ್ನು ಮಾಡುವವನಲ್ಲ, ಸಾಕ್ಷಿ ಮಾತ್ರನಾಗಿರ್ತಾನೆ, ಚೈತನ್ಯವನ್ನು ತುಂಬಿರ್ತಾನೆ. ಹೇ ಅರ್ಜುನ, ಅಜ್ಞಾನವು ಸಂಪೂರ್ಣವಾಗಿ ನಾಶವಾಗುತ್ತಲೇ ಕತ್ತಲೆಯಂತಿದ್ದ ಭ್ರಾಂತಿಯು ಬಿಡುಗಡೆಯಾಗಿ ನಾನು ಅಕರ್ತನೆನ್ನುವ ಅನುಭವ ಉಂಟಾಗುತ್ತದೆ. ಈ ನಿರ್ಧಾರವು ಸ್ಥಿರಗೊಳ್ಳುತ್ತಲೇ ನಾನೇ ಈಶ್ವರನೆಂಬ ತತ್ವವು ಸಹ ಆತನಲ್ಲಿ ಪೂರ್ಣವಾಗುವುದು. ಈ ಪ್ರಕಾರವಾಗಿ ಚಿತ್ತದಲ್ಲಿ ಜ್ಞಾನ ಪ್ರಕಾಶ ಉಂಟಾಗುತ್ತಲೇ ಭ್ರಾಂತಿಯು ನಶಿಸುವುದರಿಂದ ಈ ಲೋಕದಲ್ಲಿ ಭೇದ ಭಾವವು ಉಳಿಯಲಾರದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಚಿತ್ತದಲ್ಲಿ ಜ್ಞಾನ ಪ್ರಕಾಶ ಉಂಟಾಗುತ್ತಲೇ ಭ್ರಾಂತಿಯು ನಶಿಸುವುದರಿಂದ ಈ ಲೋಕದಲ್ಲಿ ಭೇದ ಭಾವವು ಉಳಿಯಲಾರದು. ಈ ಸ್ಥಿತಿಯಲ್ಲಿ ಇರುವವನು ಸ್ವರೂಪಾನುಭವದಿಂದ ಜಗತ್ತೆಲ್ಲವನ್ನು ಮುಕ್ತ ಸ್ಥಿತಿಯಲ್ಲಿ ಅಂದರೆ ಆತ್ಮಸ್ವರೂಪದಲ್ಲಿ ನೋಡುವನು. ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗುತ್ತಲೇ ಪ್ರಕಾಶವು ಸರ್ವ ದಿಕ್ಕುಗಳಲ್ಲೂ ವ್ಯಾಪಿಸುವಂತೆ ಸ್ವಾತ್ಮಜ್ಞಾನವು ಉದಯಿಸುತ್ತಲೇ ನಾನು ಬದ್ಧನಾಗಿರುವೆನೆಂಬ ಭಾವನೆಯು ಬುದ್ಧಿಯಲ್ಲಿ ಮೂಡುವುದು. ಸ್ವಾತ್ಮಜ್ಞಾನವು ಉದಯಿಸುತ್ತಲೇ ನಾನು ಬ್ರಹ್ಮವಾಗಿರುವೆನೆಂಬ ಭಾವನೆಯು ಬುದ್ಧಿಯಲ್ಲಿ ಮೂಡುವುದು. ಬದ್ಧನಾಗಿರುವೆ ಅಂತ ಹೇಳ್ಬಿಟ್ಟೆ. ಇಲ್ಲಿ ಯಾವಾಗ ಸೂರ್ಯೋದಯ ಆಗುತ್ತಲೇ ಸರ್ವ ದಿಕ್ಕುಗಳಲ್ಲಿ ಬೆಳಕು ಕಾಣಿಸ್ಕೊಳ್ತದೋ, ಸರ್ವ ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲವೂ ಸ್ಪಷ್ಟವಾಗಿ ಕಾಣಬರುತ್ತೋ, ಈ ರೀತಿಯಲ್ಲಿ ಸ್ವಾತ್ಮಜ್ಞಾನವು ಉದಯಿಸುತ್ತಲೇ, ಆತ್ಮಜ್ಞಾನ ಉದಯಿಸುತ್ತಲೇ ಏನಾಗುತ್ತೆ? ನಾನೇ ಬ್ರಹ್ಮನಾಗಿದ್ದೀನಿ ಅನ್ನೋ ಸತ್ಯ, ನಾನು ಬ್ರಹ್ಮವಾಗಿರುವನೆಂಬ ಭಾವನೆ ಬುದ್ಧಿಯಲ್ಲಿ ಮೂಡುವುದು. ಅಲ್ಲಿವರೆಗೂ ಏನು ತಿಳ್ಕೊಂಡಿದ್ದ? ನಾನು ಬಂಧಿತನಾಗಿದ್ದೀನಿ, ಬದ್ಧ, ನಾನು ಸಂಸಾರಿ, ದುಃಖಿ ಅಂತ ತಿಳ್ಕೊಂಡಿರ್ತಾನೆ. ಯಾವನು ಅಹೋರಾತ್ರಿಯಲ್ಲೆಲ್ಲ ಬ್ರಹ್ಮಸ್ವರೂಪದಲ್ಲಿ ತನ್ಮಯನಾಗಿರುವನೋ ಆತನನ್ನು ವರಿಸುವುದಕ್ಕಾಗಿ ಜ್ಞಾನವೇ ಹುಡುಕುತ್ತಾ ಬರುವಳು. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಹಗಲು ರಾತ್ರಿಯೆಲ್ಲ ಬ್ರಹ್ಮಸ್ವರೂಪದಲ್ಲಿ ತನ್ಮಯನಾಗಿರ್ತಾನೋ ಅಂಥವನನ್ನು ವರಿಸುವುದಕ್ಕಾಗಿ ಜ್ಞಾನವೇ ಹುಡ್ಕೊಂಡು ಬರುತ್ತಂತ. ಸದಾಕಾಲ ಬ್ರಹ್ಮಚಿಂತನೆಯಲ್ಲಿರುವವ್ರನ್ನ ಜ್ಞಾನ ತಾನಾಗಿ ಹುಡ್ಕೊಂಡು ಬರುತ್ತಂತೆ. ಇಂತಹ ಜ್ಞಾನಿಯ ಸ್ಥಿತಿಯನ್ನು ಬಾಯಿಂದ ವರ್ಣಿಸುವುದಾದರೂ ಹೇಗೆ? ಅಂದರೆ ನಾವೇನು ಮಾಡಬೇಕಿಲ್ಲಿ? ಎಡಬಿಡದಂತೆ ಸರ್ವಾವಸ್ಥೆ ಸರ್ವಕಾಲಗಳಲ್ಲೂ ಬ್ರಹ್ಮಚಿಂತನೆಯನ್ನು ಮಾಡ್ತಾ ಇರಬೇಕು. ಮಾಡ್ತಾ ಇದ್ರೆ ಏನಾಗುತ್ತೆ? ಈ ಆತ್ಮಜ್ಞಾನವೆಂಬುದು ನಮ್ಮನ್ನು ಹುಡುಕೊಂಡು ಬರುತ್ತೆ. ಜ್ಞಾನಕ್ಕಾಗಿ ಅಲಿಬೇಕಾಗಿಲ್ಲ, ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಹಗಲು ರಾತ್ರಿ ಎಡಬಿಡದೆ ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಆಗ ಜ್ಞಾನ ನಮ್ಮನ್ನು ಆವರಿಸ್ಕೊಂಡು ಬಿಡ್ತದೆ. ನಾನು ಸರ್ವವ್ಯಾಪಿ ಎನ್ನುವ ಜ್ಞಾನವು ಸ್ಥಿರವಾಗಿರುವುದರಿಂದ ಆತನನ್ನು ಸಮದೃಷ್ಟಿಯುಳ್ಳವನೆಂದು ತಿಳಿಯಬೇಕು. ಆತನಿಗೆ ಬ್ರಹ್ಮಸ್ವರೂಪವು ಪ್ರಾಪ್ತವಾಗುವುದರಿಂದ ವಿಶ್ವವೆಲ್ಲವನ್ನು ತನ್ನಂತೆಯೇ ತಿಳಿಯುತ್ತಾ ಜ್ಞಾನಾಕಾರ ಸ್ಥಿತಿಯಲ್ಲಿ ಇರುವನು. ಇದರಲ್ಲಿರುವ ಆಶ್ಚರ್ಯವಾದರೂ ಏನು? ಭಾಗ್ಯವಂತನಿಗೆ ದೀನತ್ವದ ಅನುಭವವಾಗುವುದೇ? ಐಶ್ವರ್ಯದಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದೀನತೆಯಿಂದ ಇನ್ನೊಬ್ಬರನ್ನ ಬೇಡುವಂಥ ಸ್ಥಿತಿ ಅವನಿಗೆ ಅನುಭವನೇ ಬಂದಿರೋದಿಲ್ಲ. ಆ ರೀತಿಯಲ್ಲಿ ಜ್ಞಾನಿಯಾದವನಿಗೆ ದುಃಖ ಎನ್ನುವುದೇ ಇರೋದಿಲ್ಲ. ಸೂರ್ಯನಲ್ಲಿ ಅಂಧಕಾರದ ಚಿಹ್ನೆಯು ತೋರುತ್ತದೆಯೇ? ಸೂರ್ಯನಲ್ಲಿ ಯಾವತ್ತಾದರೂ ಕತ್ತಲು ಕಾಣಿಸ್ತದಾ? ಸಾಧ್ಯವಿಲ್ಲ. ಅಮೃತಕ್ಕೆ ಎಂದಾದರೂ ಮರಣದ ಅನುಭವವಾಗಬಲ್ಲದೆ? ಅಮೃತವನ್ನೇ ಕುಡಿದವರು ಅಮರರಾಗ್ತಾರೆ ಅಂದಮೇಲೆ ಇನ್ನು ಅಮೃತಕ್ಕೆ ಎಲ್ಲಿ ಮರಣದ ಭಯ ಇರ್ತದೆ? ಚಂದ್ರನಿಗೆ ಎಂದಾದರೂ ಬಿಸಿಲಿನ ಅನುಭವವಾಗುವುದೇ? ಯಾಕಂದರೆ ಚಂದ್ರ ಶಾಂತಿಯ ಸಂಕೇತ, ಅದು ತುಂಬ ಶೀತಲ ವಸ್ತು.
ಅವನಿಗೆ ಯಾವತ್ತಾದರೂ ಬಿಸಿಲಿನ ಅನುಭವ ಆಗುವುದೇ? ಇದರಂತೆ ತತ್ವ ವಿಚಾರದಲ್ಲಿ ನಿರತನಾದ ಜ್ಞಾನಿ ಪುರುಷನಿಗೆ ಈ ವಿಶ್ವದಲ್ಲಿ ನೋಡುವುದಕ್ಕಾದರೂ ಭೇದ ಭಾವವು ಸಿಕ್ಕುವುದಿಲ್ಲ. ಸರ್ವವೂ ತಾನೆಂದ ಅರಿತ ಮೇಲೆ ಇನ್ನು ಭೇದ ಭಾವ ಇಲ್ಲಿಂದ ಬರಬೇಕು? ನನ್ನನ್ನು ಹೊರತಾಗಿ ಇನ್ನೂ ಒಂದು ವಸ್ತು ಇದೆ ಎಂದಾಗಲೇ ಭೇದ ಭಾವ ಬರೋದು. ಸಕಲವೂ ನಾನೇ ಆಗಿದ್ದೀನಿ ಅಂದಮೇಲೆ ಭೇದ ಭಾವಕ್ಕೆ ಕಾರಣವೆಲ್ಲಿ? ಅದು ಈ ರೀತಿಯಲ್ಲಿ ಇರ್ತದೆ. ಇನ್ನು ಕೃಷ್ಣ ಮುಂದುವರೆದು ಏನೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.